ರಾಣಿ ನೋಡ್ದೇನೆ ನಿಮ್ಮ ಮಾಮನ ಪರಿಸ್ಥಿತಿ ಹೆಂಗಾಗೈತಿ ಅಂತನ. ಹಾ, ತಂಗಿ ಪ್ರೀತಿಯಿಂದ ಹಣ್ಣು ತಗೊಂಡೋಗಿ ಕೊಟ್ರು ಇಸ್ಕೊಂಡೇ ಇರೋಂಥ ಪರಿಸ್ಥಿತಿ. ಥೂ, ಯಾವ ಅಣ್ಣಗೂ ಇಂಥ ಪರಿಸ್ಥಿತಿ ಬರಬಾರ್ದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಕಣೆ. ಅಯ್ಯೋ ಅಮ್ಮ, ಯಾಕೆ ಇಸ್ಕೊಂಡ್ಲಿಲ್ಲ ಅಂತಂದ್ರೆ ಊರಿಂದ ನಾ ಏನು ತಗೊಂಡೋಗಿ ಕೊಡಂಗಿಲ್ಲ ಅಂತ ಹೇಳೋರು ತಾನೆ. ಅಕ್ಕಿ ಬೇಳೆ ಹಿಟ್ಟು ತರಕಾರಿ ಅದಷ್ಟೇ ತಗೊಂಡೋಗ್ಬೇಕು, ತಿನ್ನೋದು ಐಟಮ್ ಏನೂ ತಗೊಂಡೋಗಿ ಕೊಡಂಗಿಲ್ಲ ಅಂತನ ಹೇಳವ್ರಂತೆ ಪಂಚಾಯತಿಯಿಂದನ. ಅತ್ತೆ ಊಟ ತಗೊಂಡೋಗಿ ಕೊಟ್ಟಿದ್ಕೆ ತಾನೆ ಅತ್ತೆಗೂ ಇವಾಗ ಕಸ ಎತ್ತು ಅಂತ ಶಿಕ್ಷೆ ಕೊಟ್ಟಿರೋದು. ಅದಕ್ಕೆ ಮತ್ತೀಗ ಮಾವ ಇಸ್ಕೊಂಡಿಲ್ಲ. ಸುಮ್ಮನೆ ಇರು, ಮಾವ ಚೆನ್ನಾಗೇ ಇದೀನಿ, ನೀನೇನು ಅಳಬೇಡ ಅಂತ ಹೇಳಿದ್ರಲ್ಲ. ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಮ್ಮ? ಸುಮ್ಮನೆ ನಡಿ, ಏನೂ ಆಗಲ್ಲ ಅಲ್ವೇ. ಅಲ್ಲ, ಒಂದು ಹಣ್ಣು ತಿನ್ನಂಗೂ ಇಲ್ವಾ ಹೇಳು? ಹಾ, ನನಗೇನೋ ಇದು ಯಾಕೋ ತುಂಬಾ ಅತಿ ಆಯ್ತು ಅಂತ ಅನ್ಸುತ್ತೆ. ಅಮ್ಮ, ಹಣ್ಣು ತಿನ್ನಂಗಿಲ್ಲ ಇಸ್ಕೊಂಬಂಗಿಲ್ಲ ಅಂತ ಏನೂ ಇಲ್ಲ, ಮಾವನೇ ಇಸ್ಕೊಂಡಿಲ್ಲ. ಸುಮ್ಮನೆ ಇದರಿಂದನ ಏನಾದರೂ ಗೊತ್ತಾಗಿ ನಿನಗೇನಾದ್ರೂ ತೊಂದರೆ ಆಯ್ತು ಅಂತನ ಇಸ್ಕೊಂಡಿಲ್ಲ ಅಷ್ಟೇನೆ. ಬಿಡು, ಹಣ್ಣು ಇಸ್ಕೋಬಹುದು ಅನ್ಸುತ್ತೆ, ಆದ್ರೆ ಮಾವ ಸುಮ್ಮನೆ ಯಾಕೆ ಈಗಲೇ ಆಗಿರೋದು ಸಾಕು ಅಂತನ ಮುನ್ನೆಚ್ಚರಿಕೆಯಿಂದ ಇಸ್ಕೊಂಡಿಲ್ಲ ಅಷ್ಟೇನೆ. ನೀನೇನು ಅಳಬೇಡ, ಸುಮ್ಮನೆ ನಡಿ. ನಡಿಯಮ್ಮ, ಇದನ್ನೆಲ್ಲ ನೋಡಿ ನನ್ನ ಕೈಲಿ ಇರಕ್ಕಾಗಲ್ಲ ಇಲ್ಲಿ. ಈಗ್ಲೇನೆ ಊರಿಗೆ ಹೋಗೋಣ. ನೇತ್ರನ್ಗೆ ಈ ವಿಷಯ ಗೊತ್ತೋ ಇಲ್ವೋ ಪಾಪ. ಊನಮ್ಮ, ನೇತ್ರಂದು ಪಾಪ ಅದೇನೋ ಉಪ್ಪಿನಕಾಯಿ ದುಡ್ಡೆಲ್ಲ ಕೊಟ್ಟಿಲ್ಲ ಅಂತನ ಬೇಜಾರಾಗಿದ್ಲು. ಅದೆಲ್ಲ ಬಂತು ಇಲ್ವೋ, ಏನಾಯ್ತು ಅಂತ ನನಗೂ ಚಿಂತೆ ಕಾಡ್ತೈತೆ. ಏನ್ ಮಾಡೋದಮ್ಮ? ನಡಿ, ಈಗ್ಲೇನೆ ನೇತ್ರರವ್ರಿಗೂ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಅತ್ಲಾಗ ಹೋಗೋಣ. ಹಂಗೇನೆ ನಿಮ್ಮೂರಿಗೆ ಹೋಗಿ ಅಲ್ಲೊಂದೆರಡು ದಿವಸ ಇದ್ದು ಆಮೇಲೆ ಹೋಗ್ತೀನಿ ನಾನು ನಮ್ಮೂರಿಗೆ. ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ ಇಲ್ಲಿನ ಪರಿಸ್ಥಿತಿ ಎಲ್ಲ ನೆನೆಸ್ಕೊಂಡು. ಸರಿ ಆಯ್ತಮ್ಮ, ಹೋಗೋಣ ಬಾ. ಏನು ಬೇಜಾರು ಮಾಡ್ಕೋಬೇಡ. ನಮ್ಮೂರಾಗ ಒಂದೆರಡು ದಿವಸ ಇದ್ದು ಸಮಾಧಾನ ಮಾಡ್ಕೊಂಡು ಆಮೇಲೆ ಹೋಗುವಂತೆ ಊರಿಗೆ ನೀನು. ಅಳ್ಬೇಡ, ಸುಮ್ಮನಿರಮ್ಮ, ಏನೂ ಆಗಲ್ಲ. ನೀನು ಒಂದು 15 ದಿವಸ ಅಷ್ಟೇನೆ. ಮಾವನ ಊರಿಗೆ ಬರ್ತಾರೆ. ಅತ್ತೆ ದಿನೇನು ಇವತ್ತಿನೇನೆಲ್ಲ ಅಚ್ಚುಕಟ್ಟಾಗಿ ಮಾಡೋದು ಆಗುತ್ತೆ ಅಂತ ಹೇಳ್ತಿದ್ರಲ್ಲ. ಆಗುತ್ತೆ, ಏನೂ ಆಗಲ್ಲ, ಸುಮ್ಮನಿರು. ಏನು ಮಾಡೋದು, ಹಣೆ ಬರ ಸರಿ ಇಲ್ಲ ಅಂದಮೇಲೆ ಹಿಂಗೆ ಆಗೋದು. ಬಿಡು, ಬೇಜಾರು ಮಾಡ್ಕೋಬೇಡ ಅಂದ್ರೆ ಎಲ್ಲ ಕಣ್ಣಾರೆ ಕಂಡು ಬೇಜಾರಾಗದೆ ಇರುತ್ತೇನೆ. ಅಂತವ್ರ ಮನೆ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರೆ ಅದ್ರಾಗೆ ನಮ್ಮಮ್ಮ ಯಾಕೆ ಹುಡ್ದಿಮ್ಮಿ ಅವಳೇನೆ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಎಷ್ಟು ತೊಂದರೆ ಕೊಡ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ ಗಾದೆನ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾನ, ಹಂಗಾಯ್ತು ನಿಮ್ಮ ಅಜ್ಜಿ ಕತೆ. ಜಯಮ್ಮನ ರಾಣಿ ಬಂದವ್ರೆ. ಏನು ಅಣ್ಣ ನೋಡ್ಕೊಂಬರಕ್ಕೆ ಹೋಗಿಲ್ಲ ಅನ್ಸುತ್ತೆ ಜಯಮ್ಮ. ಅಂತ ಹೋಗ್ಬರ್ತಾ ಇದ್ದಾರೆ ಅಂದರೆ ಮಾತಾಡ್ಸೋದು ಬೇಡವೋ? ಬೇಡ ಬಿಡು, ಮಾತಾಡ್ಸೆ ಸುಮ್ಮನೆ. ಏನಾದರೂ ನೋಡ್ಕೊಂಡು ಮಾತಾಡ್ತಾಳೆ ಜಯಮ್ಮ, ಮಾತಾಡ್ಸೋದೇ ಅಲ್ಲ. ಅಮ್ಮ, ಅಯ್ಯಮ್ಮ ಗೊತ್ತೈತಿ ದೇವಮ್ಮ. ಮಾಡೋದೆಲ್ಲ ಮಾಡಿ ಹೆಂಗ್ ಹೋಗ್ತಾಳೆ ನೋಡು. ಹೆಂಗ್ ತಿರುಗಿಸ್ಕೊಂಡು. ಯಾವಾಗ ನಮ್ಮ ಅಣ್ಣನ ಜೀವನದಾಗಿ ಇವಳು ಬಂದ್ಲು ಆವಾಗಲೇ ಸುತ್ಕೆಂಟು ನಮ್ಮ ಅಣ್ಣಗೆ ದರಿದ್ರ ಅನ್ನೋದು. ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಈ ಊರಿಗೆ ಸುತ್ಕೆಂಟು ಇಂಥವೆಲ್ಲ ಬಂದು ಅನಿಷ್ಟಗಳು. ಏನಂತ ಮಕ್ಕ ಇಕ್ಕೊಂಡು ಇನ್ನ ನಾವು ಊರಾಗ ತಿರ್ಗಾಡ್ತಾವಪ್ಪ. ನಾಚಿಕೆ ಆಗೋದು ಹೆಚ್ಚು. ಇನ್ನೊಂದು ಮನೆ ಹಾಳು ಮಾಡಿ, ಇನ್ನೊಂದು ಸಂಸಾರ ಹಾಳು ಮಾಡಿ ತಾವು ಮಾತ್ರ ಅದು ಹೆಂಗ್ ನೆಮ್ಮದಿ ಆಗಿದಾವೋ ಏನ್ ಸುಡ್ಗಾಡು. ಯಾರಿಗೆ ಹೇಳ್ತಾ ಇದ್ಯಾ ಜಯಮ್ಮ ಈ ಮಾತಾ? ಯಾರಿಗೆ ಹೇಳ್ತಾ ಇದ್ಯಾ ಅಂತಾನ? ಮಾತಾಡಂಗಿದ್ರೆ ನೇರವಾಗಿ ಮಾತಾಡೋದ್ ಕಲ್ತ್ಕ. ಅದ್ ಬಿಟ್ಬಿಟ್ಟು ಈ ತರ ಸುತ್ತಿ ಬಳಸಿ ಮಾತಾಡ್ಬೇಡ. ಅದೇನ್ ಹೇಳ್ತಾ ಇದ್ಯೋ ನೇರವಾಗಿ ನನಗೆ ಹೇಳು. ನೀನ್ ನನಗೆ ಹೇಳ್ತಾ ಇರೋದು, ನನಗೆ ಬೈತಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನ್ ಇಂತ ಅಳಂತಾನೆ ಮತ್ತೀಗ. ನಾನು ನೀನ್ ನೋಡಿದ್ರು ನೋಡ್ದಂಗೆ ಮಾತಾಡ್ತಂಗ್ ಹೋಗಿದ್ರು ಕೆಣಕೆ ಮಾತಾಡ್ತಾ ಇದ್ಯಲ್ಲ. ಓ ಕಣೆ, ನಿನ್ನೆ ಅಂದಿದ್ದು ಏನೀಗ? ನಿನ್ನೆ ಎಂಬುದು ನಿನ್ನಿಂದಲೇನೆ ನಮ್ಮ ಅಣ್ಣನ ಸಂಸಾರ ಹಾಳಾಗಿದ್ದು, ನಮ್ಮ ಅಣ್ಣನ ಮನೆ ಹಾಳಾಗಿದ್ದು, ನಮ್ಮ ಅಣ್ಣಗಿಂತ ಪರಿಸ್ಥಿತಿ, ನಮ್ಮ ಅತ್ತಿಗೆಗಿಂತ ಪರಿಸ್ಥಿತಿ ಬರಕ್ಕೆ ಕಾರಣನೇ ನೀನು. ಅದೆಲ್ಲಿಂದ ವಾಕರಿಸ್ಕೊಂಡೋ ಏನ್ ಕತ್ತೀಯ ನಮ್ಮ ಅಣ್ಣನ ಜೀವನದಾಗಿ? ನೀನ್ ಬಂದಿದ್ದೇನೆ ನಮ್ಮ ಅಣ್ಣನ ಮರ್ಯಾದೆ, ಮಾನ ಮರ್ಯಾದೆ ಎಲ್ಲನ 3 ಕಾಸಿಗೆ ಹರಾಜಾತು. ಎಲೆಕ್ಷನ್ಗೂ ಸೋತ, ಪಂಚಾಯತಿಗೂ ಅವಮಾನ ಆಯ್ತು. ಆ ಲಕ್ಷ್ಮಿ ಗೆದ್ಲು. ಎಲ್ಲದಕ್ಕೂ ಕಾರಣ ನೀನೊಬ್ಳು. ಅಲ್ಲೊಬ್ಳು ಮನೆಗೆ ಬಂದು ಕುಕ್ಕೊಂಡವಳೆ ನನ್ನ ಮಗಳು ಜಾಗದಾಗಿ, ಅವಳೊಬ್ಳು. ಇಬ್ರು ಬಂದಾಗಿಂದನ ಬರೇ ಇದೇ ಆಯ್ತು. ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಬರೀ ಅವಮಾನ ಅಷ್ಟೇನೆ. ಇನ್ನೇನು ಇಲ್ಲ ನಿನ್ನಿಂದನ. ಇಂಥ ಸಂಪತ್ತಿಗೆ ಇಲ್ಲಿ ಈ ಊರಿಗೆ ಬಂದು ಸೇರ್ಕೊಂಡಿದ್ಯಲ್ಲ. ಅಲ್ಲೆಲ್ಲ ಬಿದ್ದಿದ್ದಲ್ಲ ತವ್ರ ಮನೆಗೆ, ಅಲ್ಲೇ ಬಿದ್ದಿರ್ಬೇಕಾಗಿತ್ತು. ಇಲ್ಲಿಗೆ ಬಂದು ಅದೆಷ್ಟು ಧೈರ್ಯವಾಗಿ ತಲೆ ಎತ್ಕೊಂಡು ತಿರ್ಗಾಡ್ತಾ ಇದ್ಯಾ ನೋಡು. ಒಂದಿಷ್ಟನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ. ಏ ಜಯಮ್ಮ, ನಾಲ್ಗೆನ ಒಂದಿಟ್ಟು ಬಿಗಿಡ್ದು ಮಾತಾಡು. ಸುಮ್ಮನೆ ಹಳೆದೆಲ್ಲ ಕೆಣಿಕೊಂಡು ಸುಮ್ಮನೆ ಜಗಳ ಮಾಡ್ಕೋಬೇಡ. ಹೆಣ್ಮಗಳು ನೀನು ಊರಿಗೆ ಬಂದಿದ್ಯಾ, ತವ್ರ ಮನೆಗೆ ಬಂದಿದ್ಯಾ, ಗೌರವಾಗಿ ಇದ್ದು ಹೋಗತ್ ಕಲ್ಕ. ಸುಮ್ಮನೆ ನನ್ನ ಹತ್ರ ಬೈಸ್ಕೊಂಡು ಹೋಗ್ಬೇಡ ನೋಡು. ನಾನು ಮಾತಾಡದೆ ಅಷ್ಟೇನೆ. ಸುಮ್ಮನೆ ಹೋಗು. ಏ ರಾಣಿ, ನಿಮ್ಮ ಅಮ್ಮನ ಕರ್ಕೊಂಡು ಹೋಗು ಸುಮ್ಮನೆ ಇಲ್ಲಿಂದಾನ. ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ ಅನ್ನು. ಇಂಥವ್ ಆಗ್ತವೆ, ಜಗಳ ಆಗ್ತವೆ ಅಂತಾನೆ ಮತ್ತೀಗ. ನಿಮ್ಮ ನೋಡಿದ್ರು ನಾನು ನೋಡ್ದಂಗೆ ಹೋಗಿದ್ದು. ನೋಡ್ದಂಗಾದ್ರೂ ಹೋಗು, ನೋಡಿ ಆದ್ರೂ ಹೋಗು.
ಏನು ನಿನ್ನೇನು ಮಾತಾಡ್ಸ್ಬೇಕು ಅಂತ ಯಾವಳು ಇನ್ನೇನು ಇಲ್ಲೇನು ಕಾತ್ಕೊಂಡ್ ಕುಕ್ಕಂಡಿಲ್ಲ ಕಣಿ. ಇನ್ನಂತಳ ಮಾತಾಡ್ಸಕ್ಕಲ್ಲ, ನೋಡಕ್ಕೂ ನನ್ಗೆ ಇಷ್ಟ ಆಗಲ್ಲ ಗೊತ್ತಾ. ನಿನ್ ದರಿದ್ರ ಮಕ್ಕ ನೋಡ್ದಿದ್ರೇನು ಒಳ್ಳೇದು ಈ ಊರಾಗೆ. ನಮ್ಮ ಅಣ್ಣಗೆ ಎಷ್ಟು ಕಷ್ಟ, ಎಲ್ಲದಕ್ಕೂ ಕಾರಣ ನೀನು. ನೋಡ್ ಜಯಮ್ಮ, ನನಗೂ ನನ್ ಗಂಡಗಿಂತ ಪರಿಸ್ಥಿತಿ ಬಂತಲ್ಲ ಅಂತನ ತುಂಬಾ ದುಃಖದಲ್ಲಿದ್ದೀನಿ. ನೀನ್ ಸುಮ್ನೆ ಏನೇನೋ ಮಾತಾಡಿ ನನಗೆ ಇನ್ನಷ್ಟು ನೋವು ಕೊಡ್ಬೇಡ, ಸುಮ್ನೆ ಹೋಗು ಇಲ್ಲಿಂದನ. ಗೊತ್ತಾ. ನನಗೂ ಏನು ಆಸೆ ಇಲ್ವಾ ನನ್ ಗಂಡ ಅಂತನ. ಸುಮ್ನೆ ನೀನು ಹಳೇದೆಲ್ಲ ಕೆದಕೊಂಡು ಮುಂದೆ ಹಿಂದೆ ಏನಾಗಿದೆ ಅಂತ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ ನೀನು. ಸುಮ್ನೆ ಹೋಗು. ನನಗೆ ಯಾಕೆ ಸಿಟ್ಟರಿಸ್ತೀಯ? ಸುಮ್ನೆ ಸಿಟ್ಟಲ್ಲಿ ನಾನು ಏನಾದ್ರೂ ಬೈಯೋದು, ಸುಮ್ನೆ ಯಾಕೆಲ್ಲ ನಾ ಜಗಳ ಆಗೋದು? ಈಗಾಗಿರೋದೇ ಸಾಕು. ಸುಮ್ನೆ ಹೋಗು. ಹಿಂಗೆ ಕಣೆ, ಹಿಂಗೆ ಮಸ್ಲೆ ಕಣ್ಣೀರ್ ಹಾಕೊಂಡೇನೆ ನಮ್ಮ ಅಣ್ಣನ್ ಮರಳು ಮಾಡಿ ಕಟ್ಕೊಂಡು ಈ ಊರಿಗೂ ಬಂದು ಸೇರ್ಕೊಂಡು ಇಲ್ಲೆಲ್ಲನ ತಾರಾ ತೀಡಿಗೆ ತಂದಿಕ್ಕಿ ಹಿಂಗೆಲ್ಲನ ಅವಮಾನ ಆಗಂಗ್ ಮಾಡಿ ನಮ್ಮ ಅಣ್ಣಯ್ಯ ವನವಾಸ ಅನುಭವಿಸಂಗ್ ಮಾಡಿದ್ಯಾ. ಅದೇನೋ ಹೇಳ್ತಾರಲ್ಲ ಹಿಂದಿನ ಕಾಲದಾಗೆ, ಆಗ ದಶರಥ ಆ ಕೈ ಕಟ್ಕೊಂಡು ಅನುಭವಿಸಿದ್ನಲ್ಲ ವನವಾಸನ, ಹಂಗಾಯ್ತು ನಿನ್ ಕಟ್ಕೊಂಡು ನಮ್ಮ ಅಣ್ಣಯ್ಯನು ಈಗ ಅನುಭವಿಸ್ತಾ ಇದ್ದಾನೆ. ನಮ್ಮ ಅಣ್ಣಯ್ಯನು ಅತ್ತಿಗೆನು ಅನುಭವಿಸ್ತಾ ಇದಾರಲ್ಲ ಈಗ ಕಷ್ಟನ. ಎಲ್ಲಕ್ಕೂ ಕಾರಣ ನೀನೇನೆ. ಹಿಂಗ್ ಮಸ್ಲೆ ಕಣ್ಣ ಹಾಕ್ಬಿಟ್ರೆ ನಂಬಿಡ್ತೀವ ನಿನ್ನ. ದೇವಮ್ಮ ಏನಂದ್ರೆ ಇವಳು ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ? ಬೇಡ ಸುಮ್ಮನೆ, ನೀನ್ ಯಾಕೆ ಹೇಳ್ತೀಯಾ? ಏನಂದ್ರೆ ಅವಳು? ಏನು ಇಲ್ಲ ಬಿಡತ್ತೆ, ಹೋಗ್ಲಿ. ಏನಾದ್ರೂ ಅಂಬ್ಲಿ ಅವಳು ಹೆಣ್ಮಗಳು ಅಂದು ಅವಳೇ ಚೆನ್ನಾಗಿರ್ಲಿ, ಏನು ಬೇಡ ಸುಮ್ಮನಿರು. ನೀನ್ ಯಾಕೆ ಕಣ್ಣೀರ್ ಹಾಕ್ತಿ? ನಾನಿದ್ದಂಗೆ ನನಗ್ ಗೊತ್ತೈತಿ ಇವಳು ಏನಂದಿರ್ತಾಳೆ ಅಂತಾನ. ನಿನ್ನಿಂದನ ಇಂಥ ಪರಿಸ್ಥಿತಿ ಬಂತು, ನಮ್ಮ ಅಣ್ಣಗೆ ಹಿಂಗಾಯ್ತು, ನಮ್ಮ ಮನೆ ಮರ್ಯಾದೆ ಹಿಂಗಾಯ್ತು, ನೀನು ಮಳೆ ಮಾಡಿದ್ಯಾ ಹಂಗೆ ಹಿಂಗೆ ಅಂತಾನೆ ಅಂದಿರ್ತಾಳೆ. ನನಗೆ ಗೊತ್ತೈತಿ ಇವಳು ಬುದ್ಧಿ. ಊರಿಗೆ ಬಂದ್ಲು ಅಂದ್ರೆ ಏನಾದ್ರು ಕಿತಾಪತಿ ಖ್ಯಾತಿ ತೆಗೆದು ಹೋಗಿದ್ರೆ ಇವಳಿಗೆ ಸಮಾಧಾನ ಇರಲ್ಲ. ಅದಕ್ಕೆ ಮತ್ತಿಗೆ ನಾನು ಬಂದಾಗೆಲ್ಲ ಹೋಗಿತಿರ್ತೀನಿ. ಬರಬೇಡ ನೀನು ಅಲ್ಲಿ ಗಂಡಂತ ಇರು ಅಂತ. ಬಂದಾಳು ನೆಟ್ಟಿಗಿದ್ದು ಹೋಗ್ಬೇಕು, ಅದ್ ಬಿಟ್ಬಿಟ್ಟು ಇಲ್ದೇ ಇರೋದಕ್ಕೆಲ್ಲ ಮುಗ್ ತುರ್ಸಕ್ ಹೋಗ್ತಾಳೆ. ಏ ಜಯಮ್ಮ, ಯಾಕೆ ಯಾಕೆ ದೇವಮ್ಮ ಏನೇ ಮಾಡಿದ್ಲು ನಿನಗೆ? ಅವಳು ಯಾಕೆ ಬೈತಾ ಇದ್ಯಾ? ನಿನಗೆ ತಿಂದನ್ನ ಅರ್ಗಾಗಲ್ವಾ? ಬಂದಾಗ ಏನಾದ್ರೂ ಒಂದು ಆ ಮಲ್ಲಿಗೋ ದೇವಮ್ಮಗೋ ಯಾರ್ಗಾನ ಒಂದು ಏನಾನ ಬೈದಿದ್ರೆ ಜಗಳ ಮಾಡ್ದಿದ್ರೆ ಸಮಾಧಾನ ಆಗಲ್ವಾ ನಿನಗೆ? ಇದಕ್ಕೇನ ನೀನ್ ತವ್ರ ಮನೆಗೆ ಬರೋದು? ಏನ್ ಅಣ್ಣ ನೋಡ್ಕೊಂಡು ಹೋಗಕ್ ಬಂದಿದ್ಯಾ ಅಥವಾ ಏನ್ ದೇವಮ್ಮನ ಜೊತೆಗೆ ಜಗಳ ಮಾಡಕ್ ಬಂದಿದ್ಯಾ? ಅವಳ ಕೈಗೆ ಕಣ್ಣಾಗೆ ಕಣ್ಣೀರ್ ಆಗ್ತಾ ಇದೆಯಲ್ಲಿ ಗಂಡ ಈಗ್ಲೇ ಕಷ್ಟ ಆಗಿದ್ದಾನೆ ಅಂತ ಹೇಳಿ ಅವಳು ಬೇಜಾರಾಗಿದ್ದಾಳೆ, ದುಃಖದಾಗ ಇದ್ದಾಳೆ ಅಂತದ್ರಾಗೆ ನೀನು ಬೇರೆ ಮಾತಾಡಿ ಅವಳನ್ನ ಕಣ್ಣೀರ್ ಹಾಕಿಸ್ತಾ ಇದ್ಯಾ. ನಡಿ ನಡಿ ಮೊದ್ಲು ನೀನ್ ತವ್ರ ಮನೆಗೆ. ಅಮ್ಮ ಎಲ್ಲ ನೀನು ಹೋಗಿ ಹೋಗಿ ಇವಳಿಗೆ ಮಸಳೆ ಕಣ್ಣೀರಿಗೆ ಕರೆಕ್ತಾ ಇದೆಯಲ್ಲ. ಏ ಅಮ್ಮ, ಅವಳು ಸುಮ್ನೆ ನಾಟಕ ಮಾಡ್ತಾ ಇದ್ದಾಳೆ ಕಣ್ಣೀರ್ ಹಾಕೊಂಡು. ನೀನ್ ಕಣ್ಣೀರ್ ನೋಡಿ ನೀನ್ ನನಗ್ ಬೈಯಕ್ ಬರಬೇಡ, ಅವಳಿಗೆ ಬೈಯಿ. ನಿನ್ ಮಗನ್ ಜೀವನದಾಗ ಬಂದು ಇಷ್ಟೆಲ್ಲನ ಅವಮಾನ ಆಗೋದಕ್ಕೆ ಕಾರಣನೇ ಅವಳು. ಮೊದ್ಲು ಹೆಂಗಿದ್ನ ಹೇಳು ನಮ್ಮ ಅಣ್ಣಯ್ಯ? ನಮ್ಮ ಅಣ್ಣಯ್ಯನು ನಮ್ಮ ಅತ್ತಿಗೆನು ಎಷ್ಟು ಚೆನ್ನಾಗಿದ್ರು. ಮುಚ್ಚು ಬಾಯಿ, ಇವಳದೇನು ತಪ್ಪಿಲ್ಲ, ನನಗೆ ಗೊತ್ತೈತೆ ಎಲ್ಲನ. ಏನಾಯ್ತು ಅವಾಗ ಇವಳನ್ನ ನಿಮ್ಮಣ್ಣ ಯಾಕೆ ಮದುವೆ ಆದೆ ಅಂತ ಎಲ್ಲನ ಗೊತ್ತೈತೆ. ನಿನ್ ಮಧ್ಯೆ ಮತ್ತೆ ಅದನ್ನೇ ಕೆಣಕಿ ಅವಳಿಗೆ ಬೇಜಾರು ಮಾಡ್ಬೇಡ. ಅದಾಲೆ ಆಗೋಗಾಲೇನೆ 25 ವರ್ಷದ ಮೇಲಾಗೈತಿ. ಈಗ ನೀನ್ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನ ಇರತ್ ಕಲ್ತ್ಕ. ಊರಿಗೆ ಬಂದಿದ್ಯಾ ನೆಟ್ಟಿಗೆ ನೋಡ್ಕೊಂಡು ಹೋಗ್ತಾ ಇರು. ಅದ್ ಬಿಟ್ಬಿಟ್ಟು ಹಿಂಗೆಲ್ಲಾನ ಮಾತಾಡಿದ್ರೆ ನನ್ನ ಅಮ್ಮ ಎಂಬುದು ಮರ್ತು ಕಪ್ಪಳಕ್ಕೆ ಬಾರಿಸ್ಬೇಕಾಗತ್ ನೋಡಿ. ಇವಾಗ ಏನೋ ಮಗಳು ಅಂತಾನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ಯಾವಳನ ಬೇರೆಳಾಗಿದ್ರೆ ಕಪ್ಪಳಕ್ಕೆ ಬಿಡ್ತಿದ್ದೆ. ಬಿಡದೆ ಏನ್ ಮಾಡ್ತೀಯ? ಬಿಡದೆ ಏನ್ ಮಾಡ್ತೀಯ ಹೇಳು? ನಿನಗೆ ಮಂಕ್ ಬೂದಿ ಅರ್ಚಾವಳಿ ಇವಳುನು. ಅಲ್ಲಿ ಹೊತ್ತಿಗೆ ಕಸ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ. ಕಸ ಹೊತ್ಕೊಂಡು ಊರಿಂದ ಆಚೆಗೆ ಹಾಕ್ತಾ ಇದಾರೆ ಕಸನೆಲ್ಲನ ಬಾಸಿ. ನೀನು ಹಿಂದೆ ನಿಂತ್ಕೊಂಡು ಅದನ್ನ ಗುಡ್ಸು ಇದನ್ನ ಗುಡ್ಸು ಅಂತಾನ ಹಿಂದೇನೇನು ಬಿದ್ದಿದ್ಯಂತಲ್ಲ. ಉಸ್ತುವಾರಿ ಅಂತೆ ಉಸ್ತುವಾರಿ. ನೀನು ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಅವ್ರ ಪರವಾಗಿ ಮಾತಾಡ್ಬೇಕು. ಅವ್ರಂತ ಶಿಕ್ಷೆ ಕೊಟ್ಟಿದ್ಗೆ ಇಂಥದ್ ಯಾಕೆ ಕೊಟ್ರಿ ಅಂತ ನಾ ಕೇಳ್ಬೇಕು ನೀನು ಪಂಚಾಯತಿ ಅವ್ರನ್ನ. ಅದ್ ಬಿಟ್ಬಿಟ್ಟು ನೀನೇ ಮುಂದೆ ನಿಂತ್ಕೊಂಡು ಕಸ ಎತ್ತಿಸ್ತಾ ಇದೆಯಲ್ಲ. ನಿನ್ಗೇನು ಅನ್ಸಲ್ವೇನಮ್ಮ? ಏನು ಅನ್ಸಲ್ವೇ? ಅಯ್ಯೋ 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 ಅಯ್ಯೋ, ನನ್ನೇ ಒದಿತಾ ಇದೆಯಲ್ಲ ಅವಳ ಮುಂದೆ ಕಪ್ಪಾಳಕ್ಕೆ. ನಿನ್ಗೇನು ಒಂದೀಟುನು ಜ್ಞಾನ ಆಯ್ತೋ ಇಲ್ವೋ? ಮಕ್ಕಳಿಗಿಂತನ ಸೊಸೆನೇ ಹೆಚ್ಚಾದ್ಲ ನಿನ್ಗೆ. ನಾನು ಹೇಳ್ದೆ ತಾನೆ ಮಗಳು ಅಂತ ಬಿಟ್ಟಿನ ಸುಮ್ಮನೆ ಹೋಗು ಅಂತಾನ. ಸುಮ್ಮನೆ ಹೋಗು ಅಂತ ಹೇಳ್ದಂಗೆಲ್ಲ ಇನ್ನೇನ ನನಗೆ ಬೈತಾ ಇದ್ದೇನೆ ತಿರ್ಕೊಂಡು. ಇಂತ ಈ ದುರ್ಬುದ್ಧಿಗ ಮತ್ತೀಗ ನನಗೆ ನಿನ್ ಕಂಡ್ರಾಗಲ್ಲ. ಎಲ್ಲಾರು ಅಮ್ಮಾಯರು ಮಗಳು ತವ್ರ ಮನೆಗೆ ಬಂದ್ರೆ ಸಂತೋಷ ಪಡ್ತಾರೆ. ಆದ್ರೆ ನನಗೆ ಅದೇನು ಬಂದು ಅದೇನ್ ಕಿತಾಪತಿ ಮಾಡ್ತಾಳು, ಅಲ್ಲಿ ಏನ್ ಮಾಡ್ಕೊಂಡ್ ಬಂದೇಳು ಅಂತ ನಾ ಬೈವದಂಗ ಆಗುತ್ತೆ ನೀನ್ ತವ್ರ ಮನೆಗೆ ಬಂದ್ರೆ. ಗಂಡನ್ ತಗುನು ನೆಟ್ಟ ಸಂಸಾರ ಮಾಡ್ಲಿಲ್ಲ ಮದ್ವೆ ಆದಾಗಿಂದನ ಬರೇನೆ ಜಗಳ ಮಾಡೋದೇ ಆಗ್ತಿತ್ತು. ನಿಮ್ಮ ಅತ್ತೆ ತಗೋ ನಿನ್ ಗಂಡನ್ ತಗುನು ತವ್ರ ಮನೆಗೆ ಬಂದ್ರೆ ಇಲ್ಲೂ ನೆಟ್ಟಿಗಿಲ್ಲ ನೀನು ಬಾಳು. ನೀನು ಅವಳಿಗೆ ಬುದ್ಧಿ ಹೇಳಕ್ ಹೋಗ್ತೀಯ ದೇವಮ್ಮಂಗೆ. ನಡಿ ಸೋನ ನಡಿಯ. ಇನ್ನ ಏನ್ ನೋಡ್ತಾ ಇದೀಯ? ಏ ರಾಣಿ ಕರ್ಕೊಂಡ್ ನಡಿಯ ನಿಮ್ಮ ಅಮ್ಮ. ಇನ್ನ ಅಮ್ಮ ಬಾರಮ್ಮ, ಸುಮ್ನೆ ಆಮೇಲೆ ಇನ್ನೊಂದೆಟ್ಟು ಒದ್ಗಿದ್ದತು ಹಿಂದಕ್ ಬಾ. ಹೋಗೆ ಹೋಗುವ.
ಕೆಡ್ದಿಮ್ಮಿ ನನಗೆ ಒದ್ಬಿಟ್ಲು ಆ ದೇವಿ ಮುಂದೆ. ಬಾರೇ ರಾಣಿ ಈಗಲೇ ಹೋಗೋಣ ಊರಿಗೆ. ಥೂ ಇಂಥ ಅಮ್ಮ ಯಾರಿಗೂ ಬೇಡ. ದೇವಮ್ಮ ಅವಳ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಯಾಕೆ ಕಣ್ಣೀರು ಹಾಕ್ತೀಯ? ಅವಳ ಬುದ್ಧಿನೇ ಅಷ್ಟು ನಿನಗೆ ಗೊತ್ತೈತಲ್ಲ. ಅವಳು ಎದ್ದಾಳಂಬದು ಸುಮ್ಮನೆ ಹೋಗು. ಹೋಗಿ ಆ ಕಮಲಮ್ಮ ಇದ್ದಾಳೆ ಬಾಣ್ತಿ, ಅವಳಿಗೆ ಅಡುಗೆ ಪಡಿಗೆ ಮಾಡಿಕೋ ಹೋಗಿ. ಅಳಬೇಡ ನಡಿ. ಅಲ್ಲ ಅತ್ತೆ, ಮತ್ತೆ ನಾನೇ ಬೇಜಾರು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಗಂಡಗೆ ಎಂಥ ಪರಿಸ್ಥಿತಿ ಬಂತು, ಯಾಕಿಂಥದೆಲ್ಲ ಯಾಕೆ ಬೇಕಾಗಿತ್ತು ಅಂತಾನೆ ಅಂತದ್ರಾಗೆ ಈ ಜಯಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ಅದಕ್ಕೆ ಬೇಜಾರಾಯ್ತು. ಬಿಡು ಹೋಗ್ಲಿ. ಹೋಗಿ ಮಂತಕ್ಕೆ ಹೋಗು ಹೋಗು. ಏನು ಮಾಡೋದು, ಮುಂಚೆನೇ ಗೊತ್ತಾಗಿದ್ರೆ ಹೆಂಗೋ ಸರಿಪಡಿಸ್ಬೋದಾಯ್ತು. ಈಗ ಸರಿಪಡ್ಸೋಕ್ಕಾಗಲ್ಲ. ಆದರೆ ಅದನ್ನ ಅರ್ಥ ಮಾಡ್ಕೊಂಡೆ ಈಗ ಈ ನೇತ್ರಿ ಒಬ್ಳು, ಈ ಜೈ ಒಬ್ಳು ಪದೇ ಪದೇ ಈ ದೇವಮ್ಮನ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡ್ತಾವೆ. ಅವಕ್ಕೆ ಅರ್ಥ ಆದ್ರಲ್ವಿ ದೇವನಂತವಕ್ಕೆ? ಅರ್ಥ ಆಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಪದೇ ಪದೇನ. ಮುಗ್ದೋಗಿರೋ ಕಥೆನ ಹೇಳಿ ಹೇಳಿ ಇವಳಿಗೆ ಬೇಜಾರು ಮಾಡ್ತವೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.